ಕಾಂಗ್ರೆಸ್ ಸರ್ಕಾರಕ್ಕೆ ವಸತಿ ಬಗೆಗಿನ ಆಡಿಯೋ ಮುಜುಗರ ಉಂಟು ಮಾಡಿದೆ. ಸಚಿವ ಜಮೀರ್ ಅಹಮದ್ ರಾಜೀನಾಮೆಗೆ ಸ್ವಪಕ್ಷದ ನಾಯಕರು, ವಿಪಕ್ಷದವರು ಒತ್ತಾಯಿಸಿದ್ರು. ಇದೀಗ ಸಚಿವ ಜಮೀರ್ ಅಹಮದ್ ಪರ ಮುಸ್ಲಿಂ ನಾಯಕರು ಬೆಂಬಲಕ್ಕೆ ನಿಂತಿದ್ದಾರೆ. ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡೋದು ಸರಿಯಲ್ಲ, ಇಲಾಖಾವಾರು ತಪ್ಪಾಗಿದ್ರೆ ಸಿಎಂ ತನಿಖೆಗೆ ಆದೇಶ ಮಾಡಲಿ ಅಂತ ಜಮೀರ್ ಬೆಂಬಲಿಗರು ಒತ್ತಾಯಿಸಿದ್ರು. ಸಮುದಾಯದ ಟಾರ್ಗೆಟ್ ವಿರುದ್ಧ ಒಗ್ಗಟ್ಟಾಗಿ ನಿಲ್ಲೋದಕ್ಕೆ ಸಭೆಯಲ್ಲಿ ಮುಸ್ಲಿಂ ಮುಖಂಡರು ನಿರ್ಧರಿಸಿದ್ದಾರೆ. ಮಂಡ್ಯದಲ್ಲಿ ಹಾಲಿ ಮಾಜಿ ಶಾಸಕರ ಮಧ್ಯೆ ಪೊಲೀಸ್ ಸ್ಟೇಷನ್ ಪಾಲಿಟಿಕ್ಸ್ ಶುರುವಾಗಿದೆ. ಚಿನಕುರುಳಿ ಗ್ರಾಮಕ್ಕೆ ಮಂಜೂರಾಗಿದ್ದ ಪೊಲೀಸ್ ಠಾಣೆ ಸ್ಥಳಾಂತರಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಮೇಲುಕೋಟೆ ಕಾಂಗ್ರೆಸ್ ಬೆಂಬಲಿತ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ಚಿನಕುರುಳಿ ಬಂದ್ ಮಾಡಿ ಗ್ರಾಮಸ್ಥರು ಹೋರಾಟ ಮಾಡಿದ್ರು. 2019ರಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಚಿನಕುರುಳಿಗೆ ಪೊಲೀಸ್ ಠಾಣೆ ಮಂಜೂರು ಮಾಡಲಾಗಿತ್ತು. ಆ ವೇಳೆ ಸಚಿವರಾಗಿದ್ದ ಮಾಜಿ ಶಾಸಕ ಪುಟ್ಟರಾಜು ಸ್ವಗ್ರಾಮ ಚಿನಕುರುಳಿಯಲ್ಲಿ ಉಪಠಾಣೆ ಉನ್ನತೀಕರಿಸಿ ಹೊಸ ಠಾಣೆ ಮಂಜೂರು ಮಾಡಿಸಿಕೊಂಡಿದ್ರು. ಇದೀಗ ಕ್ಯಾತನಹಳ್ಳಿಗೆ ಅದೇ ಪೊಲೀಸ್ ಠಾಣೆ ವರ್ಗಾವಣೆ ಮಾಡಲಾಗಿದೆ. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸ್ವಗ್ರಾಮವಾಗಿರುವ ಕ್ಯಾತನಹಳ್ಳಿಗೆ ಠಾಣೆ ವರ್ಗಾವಣೆ ಆಗಿದ್ದಕ್ಕೆ ಜನ ಆಕ್ರೋಶ ಹೊರಹಾಕಿದ್ರು. ಬೆಳಗಾವಿ ಗೋಕಾಕ ಗ್ರಾಮದ ದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಗೋಕಾಕ ನಗರ ಶಾಲಾ ಕಾಲೇಜಿಗೆ ರಜೆ ಘೋಷಿಸಲಾಗಿದೆ. ಜೂನ್ 30ರಿಂದ ಜುಲೈ 8ರವರೆಗೆ ರಜೆ ನೀಡಲಾಗಿದೆ. ಅಹಿತಕರ ಘಟನೆ ನಡೆಯದಿರಲಿ ಹಾಗೂ ಪೊಲೀಸರ ವಸತಿಗೆ ಜಾಗವೂ ಇರಲಿ ಅಂತ ರಜೆ ಘೋಷಣೆ ಮಾಡಲಾಗಿದೆಯಂತೆ. 9 ದಿನ ರಜೆ ಘೋಷಣೆ ಮಾಡಿ ಆದೇಶ ಹೊರಡಿಸಿದ್ದು ಭಾರೀ ಚರ್ಚೆಗೆ ಕೂಡ ಗ್ರಾಸವಾಗಿದೆ. ಕಾರವಾರದಲ್ಲಿ ಕಾರು ಕೆಎಸ್ಆರ್ಟಿಸಿ ಬಸ್ ನಡುವೆ ಭೀಕರ ಅಪಘಾತವಾಗಿದೆ. ಘಟನೆಯಲ್ಲಿ ಕಾರಿನಲ್ಲಿದ್ದ ಕೆಲವರಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗೋವಾ ಕಡೆಗೆ ಹೋಗ್ತಾ ಇದ್ದ ಬಸ್ ಮತ್ತು ಕರ್ನಾಟಕಕ್ಕೆ ಬರ್ತಾ ಇದ್ದ ಕಾರ್ ನಡುವೆ ಮುಖಾಮುಖಿ ಡಿಕ್ಕಿ ಹೊಡೆದಿದೆ. ಆಕ್ಸಿಡೆಂಟ್ನಲ್ಲಿ ಕಾರಿನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆಯಾಗ್ತಾ ಇದೆ. ವರುಣನ ಅಬ್ಬರದ ಮಧ್ಯೆ ಕಾಫಿ ನಾಡಿಗೆ ಪ್ರವಾಸಿಗರು ಲಗ್ಗೆ ಇಡ್ತಾ ಇದ್ದಾರೆ. ಮುಳ್ಳಯ್ಯನಗಿರಿ, ದತ್ತಪೀಠ, ಮಾಣಿಕ್ಯತಾರೆ ನೋಡೋದಕ್ಕೆ ಜನರು ಬರ್ತಾ ಇದ್ದು, ಚಂದ್ರದ್ರೋಣ ಪರ್ವತ ಬಳಿ ವಾಹನಗಳು ನಿಂತಿದ್ದು ಚೆಕ್ಪೋಸ್ಟ್ನಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿದೆ. ಮುಳ್ಳಯ್ಯನಗಿರಿ ಸೇರಿ ಹಲವೆಡೆ ಹೋಗೋದಕ್ಕೆ ಟಿಕೆಟ್ ಪಡೆಯೋದಕ್ಕೆ ಪ್ರವಾಸಿಗರು ಮುಗಿಬಿದ್ದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.